ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನಿವತ್ತು ಮಾತಾಡೋಕ್ಕೆ ಬಂದಿರೋ ವಿಷಯ ಬಂದು ಆ್ಯಂಗ್ಸೈಟಿ ಅಂದರೆ ಈಗ ತುಂಬ ಜನಕ್ಕೆ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ, ನಾವೇನೋ ಬಿಡು ಅಂತ ಸುಮ್ಮನಾಗ್ಬಿಟ್ಟಿರ್ತೀವಿ. ಆ್ಯಂಗ್ಸೈಟಿ ಅಂದರೆ ಯಾವ್ಯಾವ ರೀತಿ ಲಕ್ಷಣಗಳು ನಿಮ್ಗೆ ಕಾಣಿಸ್ಕೊಳ್ಳುತ್ತೆ, ನನಗೆ ಯಾವ ರೀತಿ ಲಕ್ಷಣಗಳು ಕಾಣಿಸ್ತದೆ, ನಾನು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಾಗ ಅವ್ರು ನಾನು ನೋಡ್ತಿದ್ದಂಗೆ ಹೇಳಿದ್ರು, ನಿಮಗೆ ಆ್ಯಂಗ್ಸೈಟಿನೂ ಸಿಕ್ಕಾಪಟ್ಟೆ ಇದೆ, ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ ನೀವು ಅಂತ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ನನ್ನಲ್ಲಿ ಯಾವ್ಯಾವ ರೀತಿ ಲಕ್ಷಣಗಳು ಕಾಣಿಸ್ತಿದೆ, ಆ್ಯಂಗ್ಸೈಟಿ ನನಗೆ ಈಗಲೂ ಇದೆ, ನನಗೆ ಆ್ಯಂಗ್ಸೈಟಿ ನನಗೆ ಯಾವ ರೀತಿ ಹೇಳ್ತೀನಿ ನಾನು ನಿಮಗೆ. ಮೊದಲಿಗೂ ನಿಮಗೂ ಆ ಥರ ಲಕ್ಷಣಗಳಿರ್ತೀನಿ, ನೀವೇನೋ ಬಿಡಿ ಅದೇನೋ ಒಂದು ಎಂದಕ್ಕೋ ಒಂದು ಏನೋ ಆಗ್ತಿದೆ ಅನ್ನೋ ರೀತಿ ಇಟ್ಬಿಡ್ತೀರಾ. ಸೊ ಹಾಗಾಗಿ ನನಗೆ ಯಾವ್ಯಾವ ಲಕ್ಷಣ ಆಗ್ತಿದೆ ಆ್ಯಂಗ್ಸೈಟಿಲಿ, ನಿಮಗೂ ಆ ಥರ ಆಗ್ತದೆ, ಅದು 100% ಆ್ಯಂಗ್ಸೈಟಿನೇ ಇರುತ್ತೆ. ಸೊ ಏನೇನಾಗುತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ಚಿಕ್ಕಪಟ್ಟ ವಿಷಯಕ್ಕೂ ಸಡನ್ನಾಗಿ ಯಾರು ಹಿಂಗೆ ಎಂಟ್ರಿ ಕೊಟ್ಟರೆ ನಿಮ್ಗೆ ಭಯ ಪಡೋದು, ಏನಾರು ಬಿತ್ತು ಸಡನ್ನಾಗಿ ಅಂದರೆ ಅಲ್ಲೇ ಭಯ ಆಗೋದು ಅಂತ ಆ ಥರ ಆಗ್ತಿರುತ್ತೆ. ನಿಮ್ಗೆ ಭಯ ಆಗ್ತಿರುತ್ತೆ. ಯಾರೋ ಈಗ ಸಡನ್ನಾಗಿ ನಿಮ್ಮ ಮನೆಗೆ ನಿಮ್ಮ ಯಜಮಾನ್ರೆ ಬಂತಾರೆ ಅಂದ್ಕೊಳ್ಳಿ, ಅವರು ಮಾತಾಡ್ತಾರೆ, ಸಡನ್ನಾಗಿ ಬಂದುಬಿಟ್ರೆ ಯಾರೋ ಜೀವ ಡಕ್ ಅಂದಂಗೆ ಆಗುತ್ತೆ. ಸೊ ಅವ್ನು ನಿಜವಾಗ್ಲೂ ಆರ್ಟ್ಬಿಟ್ಟು ಜಾಸ್ತಿ ಆದಂಗೆ ಆಗ್ಬಿಡ್ತು, ಯಾರೋ ಬಂದುಬಿಟ್ರು ಅನ್ನೋ ಥರ. ಸೊ ನಿಮ್ಮ ಮಕ್ಕಳು ಬಂದರು ಅಷ್ಟೇ, ನಿಮ್ಮ ಮನೆಯವ್ರು ಬಂದರು ಅಷ್ಟೇ, ಸಡನ್ನಾಗಿ ಯಾರು ಬಂದರೂ ಅಷ್ಟೇ ನಿಮ್ಗೆ ಆ ಥರ ಆಗುತ್ತೆ. ಏನಾರು ಸಡನ್ನಾಗಿ ಮನೇಲಿ ಪಾತ್ರೆ ಬಿತ್ತು, ಏನಾರ ಸಡನ್ನಾಗಿ ಏನೋ ಒಂದು ವಸ್ತು ಬಿತ್ತು ಅಂದರೆ ನಿಮ್ಗೆ ಆಲೇ ಅಷ್ಟು ಭಯ ಆಗ್ತಿರುತ್ತೆ, ಏನೋ ಯಾರೋ ಬಂದುಬಿಟ್ರು, ಏನೋ ಆಗೋಯ್ತು ಅನ್ನೋ ರೇಂಜಿಗೆ ಭಯ ಆಗ್ತಿರುತ್ತೆ. ಅದೇ ರೀತಿ ಕೈ ಕಾಲೆಲ್ಲ ನಡುಗ್ತಿರುತ್ತೆ. ಆಲ್ಮೋಸ್ಟ್ ಜನಕ್ಕೆ ಆ್ಯಂಗ್ಸೈಟಿ ಆದಾಗ ಹಿಂಗೆ ಆಗಿರುತ್ತೆ. ಆಗ ಏನು ಮಾಡಿ ಅಂದರೆ, ಆ ಥರ ಕೈ ಕಾಲೆಲ್ಲ ಸ್ವಲ್ಪ ನಡುಗ್ತಿದೆ ಅಂದಾಗ ಯಾವ್ದಾದ್ರು ಒಂದು ವಸ್ತುಗಳನ್ನ ಗುರ್ತಿಸೋದು, ಅಂದರೆ ಕಲರ್ ವಸ್ತುಗಳು, ಇದು ಈ ಕಲರ್ ಅಂತ ಹಿಂಗೆ ಬಾಯಲ್ಲಿ ಮಾತಾಡ್ಕೊಂಡು ಹಿಂಗೆ ಮುಟ್ಟೋದು, ವಸ್ತುಗಳನ್ನ ಅಬ್ಸರ್ವೇಷನ್ ಮಾಡೋ ಥರ ಮಾಡಿ. ಸೊ ಆಗ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಕೈಗಳನ್ನೆಲ್ಲ ಸ್ವಲ್ಪ ಏನಂತಾರೆ, ಈ ಕೈಗಳು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ, ಅಂದರೆ ಹಿಂಗೆ ಬಟ್ಕೊಳ್ಳೋದಿರ್ಬೋದು, ಅಥವಾ ಹಿಂಗೆಲ್ಲ ಫಿಂಗರ್ಸ್ ಎಲ್ಲ ಪ್ರೆಸ್ ಮಾಡ್ಕೊಳ್ಳೋದಿರ್ಬೋದು. ಸ್ವಲ್ಪ ಹಂಗೆ ಮಾಡಿ ನಮ್ಗೆ ನಿಜವಾಗ್ಲೂ ಕೈ ಅಂತೂ ಸಿಕ್ಕಾಪಟ್ಟೆ. ನಾನು ಹೇಳಿದೆ, ವಿಟಮಿನ್ B12 ಕೂಡ ನಂಗೆ ಕಡಿಮೆ ಇತ್ತು, ವಿಟಮಿನ್ B12 ಕೂಡ ಕಡಿಮೆ ಇದೆ, ವಿಟಮಿನ್ D ಕೂಡ ಕಡಿಮೆ ಇದೆ, ಅದೇ ರೀತಿ ಆ್ಯಂಗ್ಸೈಟಿ ಕೂಡ ಇದೆ. ಈಗೆಲ್ಲ ಸ್ವಲ್ಪ ವಿಟಮಿನ್ B12 ವಿಟಮಿನ್ D ಸ್ವಲ್ಪ ರಿಕವರ್ ಆಗಿದೆ ನನಗೆ, ಬಟ್ ಈ ಆ್ಯಂಗ್ಸೈಟಿ ಅನ್ನೋದು ಹೋಗಿಲ್ಲ ನನಗೆ. ಹೆಂಗಂದರೆ ಒಬ್ಬಳೇ ಇರ್ತೀನಿ ಆಲ್ಮೋಸ್ಟ್ ಮನೇಲಿ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಮಗನ ಸ್ಕೂಲ್ಗೆ ಹೋಗ್ತಾನೆ, ನೋಡಿದ್ರೆ ಫೋನ್ ನೋಡ್ತೀನಿ, ಇಲ್ಲಾಂದ್ರೆ ಕೆಲಸ ಮಾಡ್ತಿರ್ತೀನಿ. ಒಬ್ಬಳೇ ಇದ್ದಾಗ ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಒಂದು ನಿಮಿಷ ಆಲೇ ಪಾತ್ರೆ ಬೆಳ್ಕೊಂಡು ಬಂದು ದಬಕೊಂಡು ಅಂದರೆ ಸೋಂಬೇರಿತನ, ಅಂದರೆ ಏನಾದ್ರೂ ಮಾಡೋಕ್ಕೆ ಇಂಟ್ರೆಸ್ಟೇ ಇರೋಲ್ಲ ನಿಮಗೆ. ಯಾವಾಗಲೂ ನಿದ್ದೆ ಮಾಡೋಣ ಅನಿಸ್ತಿರುತ್ತೆ. ನೈಟಲ್ಲಿ ಆಲ್ಮೋಸ್ಟ್ ನಿದ್ದೆ ಅನ್ನೋದೇ ಇರೋದಿಲ್ಲ ನಿಮಗೆ. ಈ ಥರ ನಿಮಗೆ ನಿದ್ದೆ ಅನ್ನೋದೇ ಆಲ್ಮೋಸ್ಟ್ ಬರೋಲ್ಲ ನೈಟ್ ಹೊತ್ತು. ಆಲ್ಮೋಸ್ಟ್ ಯಾರಿಗಾರು ಗೊತ್ತಿರುತ್ತೆ, ನಿಮಗೆ ಆದವ್ರಿಗೆ ಆ್ಯಂಗ್ಸೈಟಿ ಇರೋರು ಗೊತ್ತಾಗ್ಬಿಡುತ್ತೆ. ಏನಾರು ಒಂದು ಯೋಚನೆ ಓಡ್ತಾನೆ ಇರುತ್ತೆ ತಳ್ಳಿ. ರಾತ್ರಿ ಮಲಗಿದಾಗೂ ಕೂಡ ಯೋಚನೆ, ಅದ್ರ ನಿದ್ದೆ ಆಲ್ಮೋಸ್ಟ್ ಬರೋದೇ ಇಲ್ಲ ನೈಟ್ ಹೊತ್ತು. ಯಾವಾಗಲೂ ಬೆಳಗ್ಗೆ ಎದ್ದಂಗೆ ಅನಿಸುತ್ತೆ, ನಾನು ಎಲ್ಲಿ ನಿದ್ದೆ ಮಾಡಿದೆ, ರಾತ್ರಿ ಎಲ್ಲ ಎಚ್ಚರಿಕೆ ಇದ್ನಲ್ಲ ಅಂತ ಅನಿಸುತ್ತೆ. ಸೊ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ, ಬೆಳಗ್ಗೆ ಫುಲ್ಲು ತಲೆನೋವು ಇರುತ್ತೆ, ತಲೆ ಏನೋ ತುಂಬ್ದಂಗೆ ಆಗೋಗಿರುತ್ತೆ, ಆಲ್ಮೋಸ್ಟ್ ಆ ಥರ ಇರುತ್ತೆ. ಅದೇ ರೀತಿ ಹೊಟ್ಟೆ ಕೂಡ ಸರಿ ಇರೋದಿಲ್ಲ, ಸರಿಯಾಗಿ ಏನೋ ಲೂಸ್ ಮೋಷನ್ ಥರ ಸ್ವಲ್ಪ ಹೋಗ್ತಿರುತ್ತೆ. ನಿಮ್ಗೆ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಭಯ ಅನ್ನೋದು ಇರುತ್ತೆ ಗೈಸ್. ನಿಮಗೆ ನಿಜವಾಗ್ಲೂ ಆ್ಯಂಗ್ಸೈಟಿ ಅಂದಾಗಿದ್ದಾಗ 100% ಭಯ ಅನ್ನೋದಿರುತ್ತೆ, ಕೈಕಾಲು ನಡ್ಗೋದಿರುತ್ತೆ, ತಲೆ ನೋವು ಇರುತ್ತೆ, ತಲೆ ಭಾರ ಅನ್ಸೋದಿರ್ಬೋದು, ಅಥವಾ ಫೇಸ್ ಎಲ್ಲ ಒಂಥರ ಸಿಕ್ಕಾಪಟ್ಟೆ, ಅಂದರೆ ಫೇಸ್ ಎಲ್ಲ ಎಳ್ದಂಗೆ ಆಗ್ತದೆ, ಬಾಡಿ ಫುಲ್ಲು ಫೇಸ್ ಎಲ್ಲ ಒಂಥರ ಜಾಯ್ಲೆಸ್ ಪೇಯ್ನ್ ಬರೋದು. ಆಮೇಲೆ ಮೇಯ್ನ್ ಬರೋದು ನಿಮಗೆ ಇದು ಆ್ಯಂಗ್ಸೈಟಿ ಇದ್ದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗೋದು. ಏನಾದ್ರು ಒಂದು ಚೂರು ಇದಾಯಿತು ಅಂದ್ರೆ ಹಾರ್ಟ್ ಬೀಟ್ ಡಬ್ ಅಂತ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡುತ್ತೆ ಇದ್ದಕ್ಕಿದ್ದಂಗೆ. ಸೊ ಆ್ಯಂಗ್ಸೈಟಿ ಇದ್ದಾಗ ಇದಾಗೇ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಹಾಗೇ ಆಗುತ್ತೆ. ಇದ್ದಕ್ಕಿದ್ದಂಗೆ ಸಡನ್ನಾಗಿ ಹಾರ್ಟ್ ಓಡ್ಕೊಳ್ಳೋ ಥರ ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ಆ್ಯಂಗ್ಸೈಟಿನ ಕಡಿಮೆ ಮಾಡ್ಕೊಳ್ಳೋದು ಟ್ರೈ ಮಾಡಿ. ಬೆಳಿಗ್ಗೆ ಹೊತ್ತು ಯೋಗ ಮಾಡಿ, ಅಲೋಮ ವಿಲೋಮ ಅಂತಾರಲ್ಲ, ಅದನ್ನು ಮಾಡಿ. ನಾನು ಆಲ್ಮೋಸ್ಟ್ ಮಾಡ್ತಿದ್ದೀನಿ, ಹಂಗೂ ನನಗೆ ಏನೋ ನನಗೆ ಯಾವುದೂ ವರ್ಕ್ ಆಗ್ತಾನೆ ಇಲ್ಲ. ನನಗೇನು ಗೊತ್ತಾ, ಯಾರ ಹತ್ರನಾರ ಮಾತಾಡ್ತಿದ್ರೆ ಅಂದರೆ ಡೈವರ್ಟ್ ಆಗೋಗ್ತೀವಿ. ನಂಗಾಗ ಏನೋ ಒಂದ್ಸಲ ತಲೆನೋವು ಇದೆ, ಏನೋ ಇದೆ ಅಂತ ಅನ್ಸಲ್ಲ. ಮನೆಯವರೆಲ್ಲ ನನ್ನ ಮಗನ ಹತ್ರ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಅಷ್ಟೇನೋ ಒಂದ್ಸಲ ನನಗೆ. ಬಟ್ ನಾನು ಒಬ್ಬಳೇ ಕೂತಿದ್ದಾಗ ತಲೆನೋವು ಬರೋದಿರ್ಬೋದು, ಬಾಡಿಲಿ ಯಾರೋ ಬಂದಾಗ ಸಡನ್ನಾಗಿ ಭಯ ಆಗೋದಿರ್ಬೋದು, ಈ ಥರ ಎಲ್ಲ ಆಗ್ತಿರುತ್ತೆ. ನನಗೆ ಆ್ಯಂಗ್ಸೈಟಿ ಅನ್ನೋದು ಕೂಡ ಇಲ್ಲಿವರೆಗೂ ಕಡಿಮೆ ಆಗೇ ಇಲ್ಲ. ಆದಷ್ಟು ನಿಮ್ಗೆ ಆ ಥರ ಪ್ರಾಬ್ಲಮ್ ಇದೆ ಅಂದರೆ, ಆ್ಯಂಗ್ಸೈಟಿ ಇದೆ ಅಂತ 100% ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಒಬ್ರೊಬ್ಬರೇ ಇರೋದಕ್ಕೆ ಹೋಗಲೇಬೇಡಿ. ಯಾರ ಜೊತೆಲಿ ಮಾತಾಡೋದಿರ್ಬೋದು ಫೋನಲ್ಲೇ ಮಾತಾಡಿ. ಯಾರ ಜೊತೆಲೇ ಇರಬೇಕಂದ್ರೆ ಯಾರ ಹತ್ರ ಫೋನಲ್ಲಿ ಮಾತಾಡ್ತೀರಿ. ಸ್ವಲ್ಪ ಆಚೆ ಜನಗಳನ್ನ ಬೇರೆ. ನನಗೆ ಯಾರೂ ಹೊರಗಡೆ ಅಷ್ಟು ಪರಿಚಯನೇ ಇಲ್ಲ, ನಾನು ಯಾರ ಹತ್ರ ಬರಲಿ. ಸೊ ನಾನು ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡೋದು ಫಸ್ಟ್ ಆಫ್ ಆಲ್.
ಒಬ್ಬನೇ ಒಬ್ಬಳೇ ಇರ್ತೀನಿ, ಮನೇಲಿ ಬಂದಾಗ ಸ್ವಲ್ಪ ಮಾತಾಡಿದಾಗ ಸ್ವಲ್ಪ ಡೈವರ್ಟ್ ಆಗ್ತೀನಿ. ಇಷ್ಟು ಆ್ಯಂಗ್ಸೈಟಿ ಅಂದರೆ ಇಷ್ಟೆಲ್ಲ ಬಂದೇ ಬರುತ್ತೆ. ಆಮೇಲೆ ಇದಕ್ಕಿದ್ದಂಗೆ ಕಾಲ್ಗಳು ಕೂಡ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಟ್ಟು ಇಷ್ಟಿರುತ್ತೆ ಗೈಸ್ ಆ್ಯಂಗ್ಸೈಟಿ ಅಂದರೆ. ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೂ ಜಾಸ್ತಿನೇ ಆಗ್ಬೋದು ಆ್ಯಂಗ್ಸೈಟಿ ಅಂದರೆ. ನನಗೆ ಇಷ್ಟ ಆಗುತ್ತೆ ಒಟ್ಟಿನಲ್ಲಿ ಬೆಳಗ್ಗೆ ಎಲ್ಲ ರಾತ್ರಿ ಎಲ್ಲ ನಿದ್ದೆ ಇರಲ್ಲ, ಬೆಳಗ್ಗೆ ಹೊತ್ತೆಲ್ಲ ನಿದ್ದೆ ಮಾಡೋಣ ಅಂತ ಆವಾಗಲೂ ಕೂಡ ನಿದ್ದೆ ಬರಲ್ಲ. ಆವಾಗಲೂ ಕೂಡ ಏನೋ ಒಂಥರ ಯೋಚನೆ, ಸರಿಯಾಗಿ ಆವಾಗಲೂ ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋಕ್ಕಲ್ಲ, ಒಂಥರ ಒಟ್ಟಿನಲ್ಲಿ ಯಾವಾಗಲೂ ಒಂಥರ. ಈಗ ನೋಡಿ ನಾನು ವೀಡಿಯೋ ಮಾಡಬೇಕು ಅಂದ್ಕೊಳ್ತೀನಿ, ಬಟ್ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಏನೋ ಒಂಥರ ಸೋಮೆ ಇರುತ್ತೆ ಅನ್ನೋ ಇಂಟ್ರೆಸ್ಟೇ ಇರೋಲ್ಲ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ. ಈಗ ರಾತ್ರಿಲಿ ಅಂದ್ಕೊಳ್ತೀನಿ, ಫುಲ್ ವೀಡಿಯೋ ಮಾಡಿಬಿಡೋಣ, ಅದು ಮಾಡಿ ಇದು ಮಾಡೋಣ ಅಂತ ಅಂದ್ಕೊಳ್ತೀನಿ, ಬಟ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಕೈಲಿ ಯಾರೇ ಸುಸ್ತು ಅನಿಸ್ತಿರುತ್ತೆ ಬಾಡಿ, ಬಿಡು ನಾಳೆ ನೋಡ್ಕೊಳ್ಳೋಣ ಈ ಥರ ಸೋಂಬೇರಿರುತ್ತೆ. ನಾವು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಯಾವುದ್ರ ಮೇಲೂ. ಸೊ ಈ ಥರ ಆಗುತ್ತೆ. ಆದಷ್ಟು ಆ್ಯಂಗ್ಸೈಟಿಯಿಂದ ದೂರ ಇರಿ, ಜನಗಳ ಹತ್ರ ಬೆರೀರಿ, ಖುಷಿಯಾಗಿರಿ. ಸೊ ಇದಂತೂ ಬಟ್ ತುಂಬ ಜನಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಹಾರ್ಟ್ ಪ್ರಾಬ್ಲಮ್ ಅಂದ್ಕೊಡ್ತಾರೆ, ಬಟ್ ಆ್ಯಂಗ್ಸೈಟಿಯಿಂದನೂ ಕೂಡ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ತುಂಬ ಯೋಚನೆ ಮಾಡ್ತಿದ್ರೆ ತುಂಬ ತಲೆನೋವು, ನನಗೆ ಈಗಲೂ ತಲೆನೋವು, ಇಲ್ಲಿ ಮಾತಾಡ್ಬೇಕಾದ್ರೆ ನಂಗೆ ಕೂಡ ತಲೆನೋವಿದೆ. ಸೊ ಆದಷ್ಟು ಹುಷಾರಾಗಿರಿ. ಥ್ಯಾಂಕ್ ಯು.